ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜೂನ್ 24ಕ್ಕೆ 3 ಮೇನ್ ಬೋರ್ಡ್ IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಅದರಲ್ಲಿ ಆಲ್ರೆಡಿ ಕಲ್ಪತರು ಲಿಮಿಟೆಡ್ IPO ಬಗ್ಗೆ ಡೀಟೇಲ್ ವಿಡಿಯೋನ ನಾನು ಮಾಡಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಇನ್ನು 2 ಕಂಪನೀಸ್ ತಮ್ಮ IPOನ ತರ್ತಾ ಇದ್ದಾರೆ. ಎಲ್.ಎನ್. ಬ್ಯಾರಿ ಇಂಡಸ್ಟ್ರಿಯಲ್ ಗ್ಯಾಸಸ್ ಹಾಗೆ ಗ್ಲೋಬ್ ಸಿವಿಲ್ ಪ್ರಾಜೆಕ್ಟ್ಸ್ನ IPO ಕೂಡ ಲಾಂಚ್ ಆಗ್ತದೆ. ಎರಡೂ ಕಂಪನಿಗಳ ಬಿಸ್ನೆಸ್ ಮಾಡೆಲ್ನ ಬಗ್ಗೆ ಈ ಒಂದು ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ. ಹಾಗೆ ಕಂಪನಿಯ ಫಿನಾನ್ಷಿಯಲ್ಸ್ ವ್ಯಾಲ್ಯೂಷನ್ಸ್ ಯಾವ ರೀತಿಯಲ್ಲಿ ಇದೆ, IPO ಇಶ್ಯೂ ಸೈಜ್ ಎಷ್ಟಿದೆ, ಹಾಗೆ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ, ಈ ಎರಡು IPOಗಳಲ್ಲಿ ನಾವು ಅಪ್ಲಿಕೇಶನ್ ಹಾಕ್ಬೋದಾ ಅಥವಾ ಅವಾಯ್ಡ್ ಮಾಡೋದು ಬೆಟರ್ ಆಗುತ್ತಾ, ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಸೊ ಮೊದಲನೇದಾಗಿ ಎಲ್.ಎನ್. ಬ್ಯಾರಿ ಇಂಡಸ್ಟ್ರಿಯಲ್ ಗ್ಯಾಸಸ್ನ ಬಗ್ಗೆ ತಿಳ್ಕೊಳ್ಳೋದಾದ್ರೆ 1973ರಲ್ಲಿ ಪ್ರಾರಂಭವಾದಂಥ ಕಂಪನಿ. ಸೊ ಈ ಕಂಪನಿ ಮೇಜರ್ ಆಗಿ ಸ್ಪೆಷಲೈಸ್ಡ್ ಗ್ಯಾಸ್ಗಳನ್ನು ಪ್ರೊಡ್ಯೂಸ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಹಾಗೆ ಕೆಲವೊಂದಿಷ್ಟು ಹೆಲ್ತ್ ಕೇರ್ ಮೆಟೀರಿಯಲ್ಸ್ಗಳನ್ನು ಅಥವಾ ಎಕ್ವಿಪ್ಮೆಂಟ್ಗಳನ್ನು ಸಪ್ಲೈ ಕೂಡ ಮಾಡ್ತಾರೆ. ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್, ನೈಟ್ರೋಜನ್, ಹೀಲಿಯಂ, ಹೈಡ್ರೋಜನ್ ಈ ರೀತಿಯ ಸ್ಪೆಷಲೈಸ್ಡ್ ಗ್ಯಾಸ್ಗಳನ್ನು ಸಾಕಷ್ಟು ಇಂಡಸ್ಟ್ರೀಸ್ಗಳಿಗೆ ಕಂಪನಿ ಸಪ್ಲೈ ಮಾಡ್ತಾರೆ. ಹಾಗೆ ಇವರು ಇಂಜಿನಿಯರಿಂಗ್ ಸರ್ವಿಸಸ್ಗಳನ್ನು ಕೂಡ ಪ್ರೊವೈಡ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಹೆಲ್ತ್ ಕೇರ್ ಫೆಸಿಲಿಟಿಗಳಲ್ಲಿ ಬಳಸುವಂಥ ವೆಂಟಿಲೇಟರ್ಸ್ಗಳು, ಸ್ಪೈರೋಮೀಟರ್ಸ್ಗಳು, ಸ್ಟೆರಿಲೈಸರ್ಸ್ಗಳು ಈ ರೀತಿಯ ಎಕ್ವಿಪ್ಮೆಂಟ್ಸ್ಗಳನ್ನು ಹೆಲ್ತ್ ಕೇರ್ ಇಂಡಸ್ಟ್ರಿಗೆ ಸಪ್ಲೈ ಮಾಡ್ತಾರೆ. ಇವರು ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಿಲ್ಲ, ಜಸ್ಟ್ ಸಪ್ಲೈ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಹಾಗೆ ಒಂದು ಸ್ಟ್ರಾಂಗ್ ಕ್ಲೈಂಟ್ ಬೇಸನ್ನು ಕೂಡ ಕಂಪನಿ ಹೊಂದಿದ್ದಾರೆ. ಸಾಕಷ್ಟು ಸೆಕ್ಟರ್ನ ಕಂಪನಿಗಳಿಗೆ ಇವರು ಪ್ರಾಡಕ್ಟ್ಸ್ಗಳನ್ನು ಸಪ್ಲೈ ಮಾಡ್ತಾರೆ. ಸ್ಟೀಲ್ ಸೆಕ್ಟರ್, ಫಾರ್ಮಸ್ಯೂಟಿಕಲ್, ಹೆಲ್ತ್ ಕೇರ್, ಇಂಜಿನಿಯರಿಂಗ್, ರೈಲ್ವೆ, ಏವಿಯೇಷನ್, ಪೆಟ್ರೋಕೆಮಿಕಲ್, ಡಿಫೆನ್ಸ್ ಈ ರೀತಿಯಲ್ಲಿ ಮಲ್ಟಿಪಲ್ ಸೆಕ್ಟರ್ಸ್ಗಳಿಗೆ ಇವರು ಗ್ಯಾಸನ್ನು ಸಪ್ಲೈ ಮಾಡ್ತಾರೆ. ಸೊ ಒಳ್ಳೆ ಒಂದು ಡೈವರ್ಸಿಫೈಡ್ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಹೊಂದಿರುವಂಥ ಕಂಪನಿ ಆಗಿರ್ತಾರೆ. ಹಾಗೆ ಸಾಕಷ್ಟು ಸೆಕ್ಟರ್ಗೆ ಇವರು ಪ್ರಾಡಕ್ಟ್ಸ್ಗಳನ್ನು ಸಪ್ಲೈ ಮಾಡೋದು ಕೂಡ ಕಂಪನಿಯ ಡೈವರ್ಸಿಫಿಕೇಶನನ್ನು ತೋರಿಸುತ್ತೆ. ಸೊ 2025ರ ವೇಳೆಗೆ ಕಂಪನಿ 1829ಕ್ಕೂ ಹೆಚ್ಚಿನ ಕಸ್ಟಮರ್ಸ್ಗಳಿಗೆ ಸ್ಪೆಷಲೈಸ್ಡ್ ಗ್ಯಾಸ್ಗಳನ್ನು ಸಪ್ಲೈ ಮಾಡಿದ್ದಾರೆ. 8 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಗಳನ್ನು ಹೊಂದಿದ್ದಾರೆ. 8ರಲ್ಲಿ 4 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ವೆಸ್ಟ್ ಬೆಂಗಾಲ್ನಲ್ಲಿ ನೋಡೋದಕ್ಕೆ ಸಿಕ್ಕಿದ್ರೆ 2 ಆಂಧ್ರ ಪ್ರದೇಶನಲ್ಲಿ, 1 ತೆಲಂಗಾಣದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇನ್ನೊಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಛತ್ತೀಸ್ಗಢನಲ್ಲಿ ಇದೆ. 281 ಪರ್ಮನೆಂಟ್ ಎಂಪ್ಲಾಯೀಸ್ ಮತ್ತು 85 ಕಾಂಟ್ರಾಕ್ಟ್ ಬೇಸ್ಡ್ ಎಂಪ್ಲಾಯಿಗಳು ಈ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್.ಎನ್. ಬ್ಯಾರಿ ಇಂಡಸ್ಟ್ರಿಯಲ್ ಗ್ಯಾಸಸ್ನ IPO ಜೂನ್ 24ಕ್ಕೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಜೂನ್ 26ರವರೆಗೂ ಈ ಒಂದು IPOನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ₹2 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. 380ರ ಲೋವರ್ ಪ್ರೈಸ್ ಬ್ಯಾಂಡ್, 400ರ ಕಟ್ ಆಫ್ ಪ್ರೈಸನ್ನು ಸೆಟ್ ಮಾಡಿದ್ದಾರೆ. ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡುವಾಗ 400ರ ಪ್ರೈಸ್ನಲ್ಲಿ ನೀವು ಅಪ್ಲೈ ಮಾಡಬೇಕು. 37 ಶೇರ್ಸ್ಗಳ ಲಾಟ್ ಆಗಿದ್ದು ಮಿನಿಮಮ್ 37 ಶೇರ್ಸ್ಗೆ ಅಪ್ಲೈ ಮಾಡಲೇಬೇಕಾಗುತ್ತೆ. ರಿಟೇಲ್ ಕ್ಯಾಟಗರಿಯಲ್ಲಿ ಮ್ಯಾಕ್ಸಿಮಮ್ 13 ಲಾಟ್ಗೆ ನೀವು ಅಪ್ಲೈ ಮಾಡ್ಬೋದು. 13ಕ್ಕಿಂತ ಹೆಚ್ಚಿನ ಲಾಟ್ಗೆ ಅಪ್ಲೈ ಮಾಡ್ತೀರಾ ಅಂದಾಗ HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. IPO ಅಲಾಟ್ಮೆಂಟ್ ಡೇಟ್ ಜೂನ್ 27 ಆಗಿದ್ದು ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ ರೀಫಂಡ್ ಜೂನ್ 30ಕ್ಕೆ ಕ್ರೆಡಿಟ್ ಆಗುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಸ್ ನಿಮ್ಮ ಡಿಮ್ಯಾಟಲ್ಲಿ ಜೂನ್ 30ಕ್ಕೆ ಕ್ರೆಡಿಟ್ ಆಗುತ್ತೆ. IPO ಲಿಸ್ಟಿಂಗ್ ಡೇಟ್ ಜುಲೈ 1 ಆಗಿರುತ್ತೆ. ಹಾಗೆ ಫಿನಾನ್ಷಿಯಲ್ಸನ್ನು ಅಬ್ಸರ್ವ್ ಮಾಡಿದಾಗ ಕಂಪನಿಯ ಅಸೆಟ್ನಲ್ಲಿ ಒಂದು ಸ್ಟ್ರಾಂಗ್ ಗ್ರೋತ್ ಕಾಣಿಸ್ತಿದೆ. ಹಾಗೆ ರೆವೆನ್ಯೂಸ್ ಮತ್ತು ಪ್ರಾಫಿಟ್ಸ್ ಕೂಡ ಇಯರ್ ಆನ್ ಇಯರ್ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗಿದೆ. ಹಾಗೆ ಕಂಪನಿಯ ನೆಟ್ವರ್ತ್ ಕೂಡ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಕನ್ಸರ್ನ್ ಆಗಿರೋದು ಇವರ ಸಾಲ. ಟೋಟಲ್ ಬಾರೋಯಿಂಗ್ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. 245 ಕೋಟಿ ಡೆಟ್ಟನ್ನು ಸದ್ಯಕ್ಕೆ ಕಂಪನಿ ಹೊಂದಿದ್ದಾರೆ. IPO ಇಶ್ಯೂ ಸೈಜನ್ನು ಅಬ್ಸರ್ವ್ ಮಾಡಿದಾಗ 852 ಕೋಟಿ ಇಶ್ಯೂ ಸೈಜ್ನ IPO ಆಗಿರುತ್ತೆ. ಫ್ರೆಶ್ ಇಶ್ಯೂ 400 ಕೋಟಿ ಆಗಿದ್ರೆ ಆಫರ್ ಫಾರ್ ಸೇಲ್ 452 ಕೋಟಿ ಆಗಿರುತ್ತೆ. 400 ಕೋಟಿ IPOನಿಂದ ಬಂದಂಥ ಫ್ರೆಶ್ ಇಶ್ಯೂ ಅಮೌಂಟ್ ಏನಿದೆ ಇದನ್ನು ಕಂಪನಿ ತಮ್ಮ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹಾಗೆ ಡೆಟ್ಟನ್ನು ಕ್ಲಿಯರ್ ಮಾಡ್ಕೊಳ್ಳೋದ್ರಲ್ಲಿ ಬಳಸ್ಕೋಬೋದು. ಮಿಕ್ಕ 452 ಕೋಟಿ ಆಫರ್ ಫಾರ್ ಸೇಲ್ನಿಂದ ಬಂದಂಥ ಅಮೌಂಟ್ ಯಾರು ಇನ್ವೆಸ್ಟರ್ಸ್ಗಳು ಶೇರ್ಸ್ಗಳನ್ನು ಸೆಲ್ ಮಾಡ್ತಿದ್ದಾರೆ ಅವರಿಗೆ ಹೋಗುತ್ತೆ. QIB ಕ್ಯಾಟಗರಿಯಲ್ಲಿ 50% ಆಫರನ್ನು ಮಾಡ್ತಿದ್ರೆ ರಿಟೇಲ್ ಕ್ಯಾಟಗರಿಯಲ್ಲಿ 35% ಆಫರ್ ಇರುತ್ತೆ. ಸೊ ರಿಟೇಲ್ ಕ್ಯಾಟಗರಿಯಲ್ಲಿ ಅಲಾಟ್ಮೆಂಟ್ನ ಚಾನ್ಸಸ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. HNI ಕ್ಯಾಟಗರಿಯಲ್ಲಿ 15% ಆಫರನ್ನು ಮಾಡ್ತಾ ಇದ್ದಾರೆ. ಸೊ ಕಂಪನಿಯ ಮಾರ್ಕೆಟ್ ಕ್ಯಾಪ್ 5,637 ಕೋಟಿ ನೋಡೋದಕ್ಕೆ ಸಿಗುತ್ತೆ. ROE ROC ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಹಾಗೆ ಡೆಟ್ ಟು ಈಕ್ವಿಟಿ ರೇಷಿಯೋನ ಅಬ್ಸರ್ವ್ ಮಾಡಿದಾಗ 0.3ರ ಡೆಟ್ ಟು ಈಕ್ವಿಟಿ ರೇಷಿಯೋ ಇದೆ. ಸೊ ಮ್ಯಾನೇಜಬಲ್ ಡೆಟ್ ಟು ಈಕ್ವಿಟಿ ರೇಷಿಯೋ ಅಂತಲೇ ಕನ್ಸಿಡರ್ ಆಗುತ್ತೆ. IPOನಿಂದ ಬಂದಂಥ ಅಮೌಂಟ್ನಿಂದ ಸ್ವಲ್ಪ ಡೆಟ್ಟನ್ನು ಕಡಿಮೆ ಮಾಡ್ಕೊಳ್ಳುವಂಥ ಚಾನ್ಸಸ್ಗಳು ಕೂಡ ಇದೆ. 67ರ PEಯಲ್ಲಿ ಮಾರ್ಕೆಟ್ನಲ್ಲಿ ಈ ಒಂದು ಕಂಪನಿ ಲಿಸ್ಟ್ ಆಗುತ್ತೆ. ಬಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದ್ರೆ PE ಇನ್ನೂ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ಬೋದು. ಈ ಕಂಪನಿಯ ಕಾಂಪಿಟೇಟರ್ ಲಿಂಡೆ ಇಂಡಿಯಾ ಲಿಮಿಟೆಡ್ ಆಗಿದ್ದು ಲಿಂಡೆ ಇಂಡಿಯಾ 140ರ PEಯಲ್ಲಿ ಟ್ರೇಡ್ ಆಗ್ತದೆ. ಲಿಂಡೆ ಇಂಡಿಯಾಗೆ ಕಂಪೇರ್ ಮಾಡಿದಾಗ ಒಳ್ಳೆ ಒಂದು ವ್ಯಾಲ್ಯೂಷನಲ್ಲೇ IPOನ ತಂದಿದ್ದಾರೆ. ವ್ಯಾಲ್ಯೂಷನ್ ಜಸ್ಟಿಫೈ ಆಗುತ್ತೆ. IPO ರಿಜಿಸ್ಟ್ರಾರ್ ಕೆಫಿನ್ ಟೆಕ್ನಾಲಜೀಸ್ ಲಿಮಿಟೆಡ್ ಆಗಿದ್ದು ಇವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ.
ಹಾಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ಅಬ್ಸರ್ವ್ ಮಾಡಿದಾಗ ₹7 ಪ್ರೀಮಿಯಂ ಇದೆ. ಅಷ್ಟಾಗಿ ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಈ ರೀತಿಯ ಒಂದು ಬಿಸ್ನೆಸ್ನಲ್ಲಿ ನೀವು ಇಂಟ್ರೆಸ್ಟೆಡ್ ಇದ್ದರೆ ಖಂಡಿತವಾಗ್ಲೂ ಲಾಂಗ್ ಟರ್ಮ್ನ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ಬೋದು. ಬಟ್ ಲಾಂಗ್ ಟರ್ಮ್ನ ಪರ್ಸ್ಪೆಕ್ಟಿವ್ ಇಟ್ಕೊಂಡಾಗ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪನಿಯ ಪರ್ಫಾರ್ಮೆನ್ಸನ್ನು ಅಬ್ಸರ್ವ್ ಮಾಡ್ತಾ ಹೋಗಬೇಕಾಗುತ್ತೆ. ಸದ್ಯಕ್ಕೆ ಫಿನಾನ್ಷಿಯಲ್ ಸ್ಟ್ರಾಂಗ್ ಆಗಿದೆ, ವ್ಯಾಲ್ಯೂಷನ್ ಕೂಡ ಜಸ್ಟಿಫೈ ಆಗ್ತದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯ ರಿಸಲ್ಟನ್ನು ಡಿಕ್ಲೇರ್ ಮಾಡ್ತಾರೆ ಅದರ ಬೇಸಿಸ್ ಮೇಲೆ ನಿಮ್ಮ ಒಂದು ಲಾಂಗ್ ಟರ್ಮ್ ಗೋಲನ್ನು ನೀವು ಡಿಫೈನ್ ಮಾಡ್ಕೋಬೋದು. ಎರಡನೇ ಕಂಪನಿ ಗ್ಲೋಬ್ ಸಿವಿಲ್ ಪ್ರಾಜೆಕ್ಟ್ಸ್. ಈ ಒಂದು ಕಂಪನಿ 2008ರಲ್ಲಿ ಪ್ರಾರಂಭ ಆಗಿದ್ದು ಇದೊಂದು EPC ಕಂಪನಿ ಆಗಿರುತ್ತೆ. EPC ಅಂದಾಗ ಇಂಜಿನಿಯರಿಂಗ್, ಪ್ರೊಕ್ಯೂರ್ಮೆಂಟ್ ಹಾಗೆ ಕನ್ಸ್ಟ್ರಕ್ಷನ್ ಸರ್ವಿಸಸನ್ನು ಪ್ರೊವೈಡ್ ಮಾಡುವಂಥ ಕಂಪನಿ. ಇವರ ಹೆಡ್ ಕ್ವಾರ್ಟರ್ಸ್ ಡೆಲ್ಲಿನಲ್ಲಿ ನೋಡೋದಕ್ಕೆ ಸಿಗುತ್ತೆ. 11 ಸ್ಟೇಟ್ಗಳಲ್ಲಿ ಇವರು ಆಪರೇಷನನ್ನು ಮಾಡ್ತಾರೆ. ಅಂದರೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ಗಳನ್ನು ನಡೆಸ್ತಾರೆ. ಉತ್ತರ ಪ್ರದೇಶ್, ಹರಿಯಾಣ, ಡೆಲ್ಲಿ, ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ್ ಈ ರೀತಿಯಲ್ಲಿ ಸಾಕಷ್ಟು ಸ್ಟೇಟ್ಗಳಲ್ಲಿ ಪ್ರಾಜೆಕ್ಟ್ಸನ್ನು ಮಾಡ್ತಿದ್ದಾರೆ. ಟೋಟಲ್ 37 ಪ್ರಾಜೆಕ್ಟ್ಸ್ಗಳನ್ನು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನು 12 ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಇದೆ. ಸೊ 2024ರ ಆಗಸ್ಟ್ನ ವೇಳೆಗೆ ಕಂಪನಿಯ ಆರ್ಡರ್ ಬುಕ್ 8,900 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. 6 ಸೋಷಿಯಲ್ ಮತ್ತು ಕಮರ್ಷಿಯಲ್ ಪ್ರಾಜೆಕ್ಟ್ಸ್ಗಳನ್ನು ಆಲ್ರೆಡಿ ಹ್ಯಾಂಡಲ್ ಮಾಡ್ತಿದ್ದಾರೆ. 3 ಇನ್ಫ್ರಾ ಪ್ರಾಜೆಕ್ಟ್ಸ್ ಕೂಡ ಇದೆ. ಹಾಗೆ 4 ಹೌಸಿಂಗ್ ಪ್ರಾಜೆಕ್ಟ್ಸ್ಗಳನ್ನು ಕೂಡ ಕಂಪನಿ ಮಾಡ್ತಿದ್ದಾರೆ. ಟೋಟಲ್ 112 ಪರ್ಮನೆಂಟ್ ಎಂಪ್ಲಾಯೀಸ್ಗಳು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ಒಂದು IPO ಕೂಡ ಜೂನ್ 24ಕ್ಕೆ ಓಪನ್ ಆಗ್ತಿದ್ದು 26ರವರೆಗೂ ನೀವು ಅಪ್ಲೈ ಮಾಡ್ಬೋದಾಗುತ್ತೆ. ಫೇಸ್ ವ್ಯಾಲ್ಯೂ ₹10 ನೋಡೋದಕ್ಕೆ ಸಿಕ್ಕಿದ್ರೆ 67ರ ಲೋವರ್ ಪ್ರೈಸ್ ಬ್ಯಾಂಡ್, 71ರ ಕಟ್ ಆಫ್ ಪ್ರೈಸನ್ನು ಕಂಪನಿ ಸೆಟ್ ಮಾಡಿದ್ದಾರೆ. 211 ಶೇರ್ಗಳ ಮಿನಿಮಮ್ ಲಾಟ್ ಆಗಿದ್ದು 211 ಶೇರ್ಸ್ಗಳಿಗೆ ನೀವು ಅಪ್ಲೈ ಮಾಡಲೇಬೇಕಾಗುತ್ತೆ. ಹಾಗೆ ಮ್ಯಾಕ್ಸಿಮಮ್ ರಿಟೇಲ್ ಕ್ಯಾಟಗರಿಯಲ್ಲಿ 13 ಲಾಟ್ಗೆ ನೀವು ಅಪ್ಲೈ ಮಾಡ್ಬೋದು. 13ಕ್ಕಿಂತ ಹೆಚ್ಚಿನ ಲಾಟ್ಗೆ ಅಪ್ಲೈ ಮಾಡ್ತೀರಾ ಅಂದರೆ HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಹಾಗೆಯೇ IPO ಅಲಾಟ್ಮೆಂಟ್ ಡೇಟ್ ಜೂನ್ 27 ಆಗಿರುತ್ತೆ. ಹಾಗೆಯೇ IPO ಲಿಸ್ಟಿಂಗ್ ಡೇಟ್ ಜುಲೈ 1 ಆಗಿರುತ್ತೆ. ಫಿನಾನ್ಷಿಯಲ್ಸನ್ನು ಅಬ್ಸರ್ವ್ ಮಾಡಿದಾಗ ಕಂಪನಿಯ ಫಿನಾನ್ಷಿಯಲ್ ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತದೆ. ಅಸೆಟ್ನಲ್ಲಿ ಒಳ್ಳೆ ಒಂದು ಗ್ರೋತ್ ಇದೆ. ಬಟ್ ರೆವಿನ್ಯೂಸ್ 2023ರ ಫಿನಾನ್ಷಿಯಲ್ ಇಯರ್ನಲ್ಲಿ ಸ್ವಲ್ಪ ಡ್ರಾಪ್ ಆಗಿತ್ತು. ಮತ್ತು 2024ರ ಫಿನಾನ್ಷಿಯಲ್ ಇಯರ್ನಲ್ಲಿ ಸ್ವಲ್ಪ ರಿಕವರ್ ಆಗಿದೆ. ಬಟ್ 2025ರ ಫಿನಾನ್ಷಿಯಲ್ ಇಯರ್ನ 3 ಕ್ವಾರ್ಟರ್ನ ರಿಸಲ್ಟನ್ನು ಅಬ್ಸರ್ವ್ ಮಾಡಿದಾಗ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತನ್ನು ಡಿಕ್ಲೇರ್ ಮಾಡಿದ್ದಾರೆ. ಇಲ್ಲೂ ಕೂಡ ಕನ್ಸರ್ನ್ ಡೆಟ್ಟೇ ಆಗಿರುತ್ತೆ. 137 ಕೋಟಿಯ ಡೆಟ್ಟನ್ನು ಕಂಪನಿ ಹೊಂದಿದ್ದಾರೆ. ಸೊ ಸ್ವಲ್ಪ ಡೆಟ್ ಇನ್ಕ್ರೀಸ್ ಆಗ್ತಿರೋದು ಕನ್ಸರ್ನಿಂಗ್ ಆಗಿರುತ್ತೆ. IPO ಇಶ್ಯೂ ಸೈಜ್ ಕೇವಲ 119 ಕೋಟಿ ಆಗಿದ್ದು 119 ಕೋಟಿ ಕೂಡ ಫ್ರೆಶ್ ಇಶ್ಯೂ ಆಗಿರುತ್ತೆ. ಅಂದರೆ ಯಾವುದೇ ರೀತಿಯಲ್ಲಿ ಇನ್ವೆಸ್ಟರ್ಸ್ಗಳು ಶೇರ್ಸ್ಗಳನ್ನು ಸೆಲ್ ಮಾಡ್ತಿಲ್ಲ, ಹೊಸದಾಗಿ ಇಶ್ಯೂವನ್ನು ತರ್ತಿದ್ದಾರೆ. ಸೊ 119 ಕೋಟಿಯನ್ನು ಕಂಪನಿಯ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನಲ್ಲಿ ಹಾಗೆಯೇ ಡೆಟ್ಟನ್ನು ಕ್ಲಿಯರ್ ಮಾಡೋದ್ರಲ್ಲಿ ಬಳಸ್ಕೋಬೋದಾಗುತ್ತೆ. ಸೊ ತುಂಬಾ ಸಣ್ಣ ಸೈಜ್ನ IPO ಆಗಿರೋದ್ರಿಂದ ಅಲಾಟ್ಮೆಂಟ್ನ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಬೇಗ IPO ಓವರ್ ಸಬ್ಸ್ಕ್ರೈಬ್ ಆಗ್ಬೋದು. QIB ಕ್ಯಾಟಗರಿಯಲ್ಲಿ 50% ಆಫರ್ ಇದೆ. ರಿಟೇಲ್ ಕ್ಯಾಟಗರಿಯಲ್ಲಿ 35% ಆಫರನ್ನು ಮಾಡಿದ್ದಾರೆ. ಬಟ್ ಇಲ್ಲಿ ಅಲಾಟ್ಮೆಂಟ್ನ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ವ್ಯಾಲ್ಯೂಷನ್ಸನ್ನು ಅಬ್ಸರ್ವ್ ಮಾಡಿದಾಗ ಅಪ್ಪರ್ ಪ್ರೈಸ್ ಬ್ಯಾಂಡ್ 71ರ ಪ್ರೈಸ್ನಲ್ಲಿ 423 ಕೋಟಿ ಮಾರ್ಕೆಟ್ ಕ್ಯಾಪ್ ನೋಡೋದಕ್ಕೆ ಸಿಗುತ್ತೆ. ಬಟ್ 140 ಕೋಟಿ ಅರೌಂಡಲ್ಲಿ ಡೆಟ್ಟನ್ನು ಕಂಪನಿ ಹೊಂದಿದ್ದಾರೆ. ಸೊ ಸ್ವಲ್ಪ ಕನ್ಸರ್ನಿಂಗ್ ಸೈನ್ ಆಗಿರುತ್ತೆ. ಸೊ ಡೆಟ್ ಟು ಈಕ್ವಿಟಿ ರೇಷಿಯೋ 1.6 ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. 20ರ PE ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಬೇಕು ಅಂತ ಇದ್ದಾರೆ. ಇಂಡಸ್ಟ್ರಿ PE ಕೂಡ 20ರ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ROE ROC 20% ಅರೌಂಡಲ್ಲಿದೆ. ಸೊ ಒಂದು ಸ್ಟ್ರಾಂಗ್ ರಿಟರ್ನ್ಸನ್ನು ಕಂಪನಿ ಇನ್ವೆಸ್ಟರ್ಸ್ಗಳಿಗೆ ಜನರೇಟ್ ಮಾಡಿ ಕೊಟ್ಟಿದೆ. ಕಾಂಪಿಟೇಟರ್ಸನ್ನು ಅಬ್ಸರ್ವ್ ಮಾಡಿದಾಗ ಸೀಗಲ್ ಇಂಡಿಯಾ ಲಿಮಿಟೆಡ್, ಅಹ್ಲುವಾಲಿಯಾ ಕಾಂಟ್ರಾಕ್ಟ್, PSP ಪ್ರಾಜೆಕ್ಟ್ಸ್ ಈ ರೀತಿಯ ಕಂಪನೀಸ್ ನೋಡೋದಕ್ಕೆ ಸಿಗುತ್ತೆ. ಈ ಕಂಪನಿಗಳ PE ಕೂಡ ನಮಗೆ 13ರಿಂದ 20ರ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಇಂಡಸ್ಟ್ರಿಯ ಆವ್ರೇಜ್ PE ಏನಿದೆ ಅದೇ ಒಂದು ವ್ಯಾಲ್ಯೂಷನಲ್ಲಿ IPOನ ತರ್ತಾ ಇದ್ದಾರೆ. ಗ್ಲೋಬ್ ಸಿವಿಲ್ ಪ್ರಾಜೆಕ್ಟ್ಸ್ನ IPO ರಿಜಿಸ್ಟರ್ KFin ಟೆಕ್ನಾಲಜೀಸೇ ಆಗಿರ್ತಾರೆ. ಇವರ ವೆಬ್ಸೈಟ್ನಲ್ಲೇ ಅಲಾಟ್ಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ಗ್ಲೋಬ್ ಸಿವಿಲ್ ಪ್ರಾಜೆಕ್ಟ್ನಲ್ಲಿ ಇವತ್ತಿನ ದಿನ ₹15 ಪ್ರೀಮಿಯಂ ಕಾಣಿಸ್ತದೆ. ಕಂಪನಿ ಪ್ರೈಸ್ ಬ್ಯಾಂಡ್ 71 ಆಗಿರೋದ್ರಿಂದ 20% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇದೆ. ತುಂಬಾ ಸಣ್ಣ ಸೈಜ್ನ IPO ಆಗಿರೋದ್ರಿಂದ ಇಲ್ಲಿ ಅಲಾಟ್ಮೆಂಟ್ನ ಚಾನ್ಸಸ್ ಕಡಿಮೆ ಆಗುತ್ತೆ. ಬಟ್ ಸ್ಟಿಲ್ ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ಬೋದು. ಸೊ ಪ್ರತಿ ಲಾಟ್ನ ಮೇಲೆ ₹3,000 ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಒಳ್ಳೆ ಒಂದು ಪ್ರಾಫಿಟ್ಸನ್ನು ತಗೋಬೋದಾಗುತ್ತೆ. ಕಲ್ಪತರು ಲಿಮಿಟೆಡ್, ಎಲೆನ್ ಬ್ಯಾರಿ ಗ್ಯಾಸಸ್ ಹಾಗೆಯೇ ಗ್ಲೋಬ್ ಸಿವಿಲನ್ನು ಕಂಪೇರ್ ಮಾಡಿದಾಗ ಗ್ಲೋಬ್ ಸಿವಿಲ್ನಲ್ಲಿ ನಮಗೆ ಹೆಚ್ಚಿನ ಒಂದು ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ಸ್ ಕಾಣಿಸ್ತದೆ. ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟಿವ್ನಿಂದ ಈ ಒಂದು IPOನಲ್ಲಿ ಅಪ್ಲೈ ಮಾಡ್ಬೋದು. ಬಟ್ ಅಲಾಟ್ಮೆಂಟ್ನ ಚಾನ್ಸಸ್ ಕಡಿಮೆ ಇರುತ್ತೆ. ಕಲ್ಪತರುನಲ್ಲಿ ಅಲಾಟ್ಮೆಂಟ್ನ ಚಾನ್ಸಸ್ ಹೆಚ್ಚಾಗಿ ಕಾಣಿಸುತ್ತೆ. ಹಾಗೆ ಎಲೆನ್ ಬೆರಿನಲ್ಲಿ ಕೂಡ ಅಲಾಟ್ಮೆಂಟ್ ಸಿಗುವಂಥ ಚಾನ್ಸಸ್ ಇದೆ. ಸೊ ಕೊನೆ ದಿನ ಜೂನ್ 26ರವರೆಗೂ ವೆಯ್ಟ್ ಮಾಡಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿರುತ್ತೆ ಅದರ ಬೇಸಿಸ್ ಮೇಲೆ ಡಿಸಿಷನನ್ನು ತಗೋಬೋದಾಗುತ್ತೆ. ಸೊ ಪ್ರೀಮಿಯಂ ಕಡಿಮೆ ಇದ್ದು ಕೇವಲ 1-2% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇದ್ದರೆ ಆ ರೀತಿಯ IPOಗಳನ್ನು ಅವಾಯ್ಡ್ ಮಾಡೋದು ಬೆಟರ್ ಆಗಿರುತ್ತೆ. ಮಾರ್ಕೆಟ್ನ ಕಂಡೀಷನ್ ಕೂಡ ಅಷ್ಟು ಸರಿಯಾಗಿ ಇಲ್ಲ. ಮಾರ್ಕೆಟ್ನಲ್ಲಿ ಪಾಸಿಟಿವ್ ಮೊಮೆಂಟಮ್ ಇದ್ರೂ ಕೂಡ ಯಾವುದೇ ಒಂದು ಸಂದರ್ಭದಲ್ಲಿ ವಾರ್ ಸಿಚುವೇಷನ್ಸ್ನಿಂದ ನೆಗೆಟಿವ್ ನ್ಯೂಸ್ಗಳು ಬರ್ಬೋದು. ಆಗ ಪ್ರೀಮಿಯಂ ಸಾಕಷ್ಟು ಡ್ರಾಪ್ ಆಗುವಂಥ ಚಾನ್ಸಸ್ ಇದ್ದು
ಐ ಪಿ ಒಗಳು ನೆಗೆಟಿವ್ ಆಗಿ ಲಿಸ್ಟ್ ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ಐ ಪಿ ಒಗಳಲ್ಲಿ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಎಲೆನ್ ಬ್ಯಾರಿ ಇಂಡಸ್ಟ್ರಿಯಲ್ ಗ್ಯಾಸಸ್ ಹಾಗೆ ಗ್ಲೋಬ್ ಸಿವಿಲ್ ಪ್ರಾಜೆಕ್ಟ್ಸ್ ಐ ಪಿ ಒ ಬಗ್ಗೆ ನಾನು ನಿಮಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಐ ಪಿ ಒ ರಿವ್ಯೂಸ್ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.